ಪರಿಚಯ. ಅನ್ನಭಾಗ್ಯ ಯೋಜನೆಯು ಕರ್ನಾಟಕ ಸರ್ಕಾರದ ಒಂದು ಪ್ರಮುಖ ಕಲ್ಯಾಣ ಉಪಕ್ರಮವಾಗಿದ್ದು, ಆರ್ಥಿಕವಾಗಿ ದುರ್ಬಲ ನಿವಾಸಿಗಳಲ್ಲಿ ಹಸಿವು ಮತ್ತು ಆಹಾರ ಭದ್ರತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮದಡಿಯಲ್ಲಿ ಅರ್ಹ ಕುಟುಂಬಗಳು ಪ್ರತಿ ತಿಂಗಳು ಉಚಿತ ಅಕ್ಕಿಯನ್ನು ಪಡೆಯುತ್ತಾರೆ, ಯಾರು ಹಸಿವಿನಿಂದ ಮಲಗದಂತೆ ನೋಡಿಕೊಳ್ಳುತ್ತಾರೆ. ಮೂಲ ಮತ್ತು ವಿಕಾಸ. ಜುಲೈ 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮೊದಲ ಅವಧಿಯಲ್ಲಿ ಪ್ರಾರಂಭಿಸಲಾದ ಈ ಯೋಜನೆಯನ್ನು ಕರ್ನಾಟಕದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪಿಡಿಎಸ್ ಹೆಚ್ಚಿಸಲು ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ಕುಟುಂಬಗಳಿಗೆ ಭದ್ರತೆಯನ್ನು ಖಚಿತಪಡಿಸುವ ದೂರದೃಷ್ಟಿಯೇ ಪರಿಚಯಿಸಲಾಯಿತು. ಆರಂಭದಲ್ಲಿ ಪ್ರತಿ ಫಲಾನುಭವಿ ತಿಂಗಳಿಗೆ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ ನೀಡಲಾಯಿತು. ಅದನ್ನು 2021ವರೆಗೆ 5 ಕೆಜಿ ಪರಿಷ್ಕರಿಸಲಾಯಿತು. 2023ರ ಆರಂಭದಲ್ಲಿ ಅಕ್ಕಿ ಖರೀದಿ ಫಲಾನುಭವಿಗಳು ಎದುರಿಸಿದ ಸರ್ಕಾರ ಅಕ್ಕಿ ಅರ್ಹತೆಯ ಒಂದು ಭಾಗವನ್ನು ತಾತ್ಕಾಲಿಕ ನೇರ ಲಾಭ ವರ್ಗಾವಣೆ ಯೊಂದಿಗೆ ಬದಲಾಯಿಸಿತು. ಪ್ರತಿ ವ್ಯಕ್ತಿಗೆ ತಿಂಗಳಿಗೆ ರೂ. 170. ಆದಾಗ್ಯೂ ಫೆಬ್ರವರಿ 19, 2025ರಿಂದ ಯೋಜನೆಯು ಪೂರ್ಣ ಅಕ್ಕಿ ವಿತರಣೆಗೆ ಮರಳಿತು. 5 ಕೆಜಿ ಬದಲಿಗೆ ಪ್ರತಿ ವ್ಯಕ್ತಿಗೆ 10 ಕೆಜಿ ಒದಗಿಸುವುದು, ನಗದು ಅಂಶವನ್ನು ನಿಲ್ಲಿಸುವುದು. ಉದ್ದೇಶಗಳು: ಹಸಿವು ಮತ್ತು ಅಪೌಷ್ಟಿಕತೆಯನ್ನು ನಿವಾರಿಸಿ, ಎಲ್ಲ ಬಿಪಿಎಲ್ ಕುಟುಂಬಗಳಿಗೆ ನಿಯಮಿತವಾಗಿ ಪೌಷ್ಟಿಕ ಆಹಾರ ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಆರ್ಥಿಕ ಪರಿಹಾರ: ಉಚಿತ ಅಕ್ಕಿ ನೀಡುವ ಮೂಲಕ ಇದು ಆಹಾರದ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಬಡ ಕುಟುಂಬಗಳು ತಮ್ಮ ಸೀಮಿತ ಸಂಪನ್ಮೂಲಗಳನ್ನು ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಇತರೆಗಳಿಗೆ ವಿನಿಯೋಗಿಸಲು ಅನುವು ಮಾಡಿಕೊಟ್ಟಿದೆ. ಸಾಮಾಜಿಕ ಸಮಾನತೆಯನ್ನು ಉತ್ತೇಜಿಸಿ ಆಹಾರ ಧಾನ್ಯಗಳಿಗೆ ಸಮಾನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದು ಸಾಮಾಜಿಕ ನ್ಯಾಯವನ್ನು ಬೆಳೆಸುತ್ತದೆ ಮತ್ತು ಸಮುದಾಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ. ಪ್ರಮುಖ ಲಕ್ಷಣ ಮತ್ತು ಅರ್ಹತೆಗಳು. ಗುರಿಗುಂಪುಗಳು: ಬಿಪಿಎಲ್ ಕುಟುಂಬಗಳು, ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳು. ಅರ್ಹತಾ ಮಾನದಂಡಗಳು: ಕರ್ನಾಟಕದ ಶಾಶ್ವತ ನಿವಾಸಿ, ಮಾನ್ಯ ಬಿಪಿಎಲ್ ಅಥವಾ ಎಎವಿ ಪಡಿತರ ಚೀಟಿ ಹೊಂದಿರುವವರು, ಆಧಾರ್ ಲಿಂಕ್ ಪಡಿತರ ಚೀಟಿ ಮತ್ತು ಬ್ಯಾಂಕ್ ಖಾತೆ. ಕುಟುಂಬದ ಸದಸ್ಯರು ಸರ್ಕಾರದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಸರ್ಕಾರಿ ಪಾವತಿಸಿದ್ದರೆ ಆ ಕುಟುಂಬ ಅನರ್ಹ. ಅಗತ್ಯವಿರುವ ದಾಖಲೆಗಳು: ಪಡಿತರ ಚೀಟಿ, ಬಿಪಿಎಲ್, ಎಎವೈ, ಆಧಾರ್ ಕಾರ್ಡ್, ನಿವಾಸದ ಪುರಾವೆ, ಬಿಲ್ ನಿವಾಸ ಪ್ರಮಾಣಪತ್ರ, ಆಧಾರ್ ಜೊತೆ ಲಿಂಕ್ ಮಾಡಲಾದ ಬ್ಯಾಂಕ್ ಪಾಸ್ಬುಕ್, ಸಂವಹನಕ್ಕಾಗಿ ಮೊಬೈಲ್ ಸಂಖ್ಯೆ, ಐಚ್ಛಿಕ ಮತದಾರರ ಗುರುತಿನ ಚೀಟಿ, ಜಾತಿ ಪ್ರಮಾಣಪತ್ರ, ಪ್ಯಾನ್ ಕಾರ್ಡ್. ಹಂಚಿಕೆ: ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 10 ಕೆಜಿ ಉಚಿತ ಅಕ್ಕಿ. ಅನುಷ್ಠಾನ ಮತ್ತು ಪ್ರವೇಶ: ಪ್ರತ್ಯೇಕ ಅರ್ಜಿ ಪತ್ರಿಕೆ ಇಲ್ಲ. ಅರ್ಹ ಕುಟುಂಬಗಳನ್ನು ಅವರ ಅಸ್ತಿತ್ವದಲ್ಲಿರುವ ಪಡಿತರ ಚೀಟಿಗಳ ಮೂಲಕ ಸ್ವಯಂಚಾಲಿತವಾಗಿ ಸೇರಿಸಲಾಗುತ್ತದೆ. ಸಂಗ್ರಹ ಪ್ರಕ್ರಿಯೆ: ಫಲಾನುಭವಿಗಳು ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಅಂಗಡಿ ಭೇಟಿ ನೀಡುತ್ತಾರೆ, ಬಯೋಮೆಟ್ರಿಕ್ ದೃಢೀಕರಣಕ್ಕೆ ಒಳಗಾಗುತ್ತಾರೆ ಮತ್ತು ಕುಟುಂಬದ ಗಾತ್ರದ ಆಧಾರದ ಮೇಲೆ ಅಕ್ಕಿಯನ್ನು ಪಡೆಯುತ್ತಾರೆ. ಸ್ಥಿತಿ ಮತ್ತು ಮೇಲ್ವಿಚಾರಣೆ: ಫಲಾನುಭವಿಗಳು ತಮ್ಮ ವಿತರಣೆ ಅಥವಾ ಡಿಬಿಟಿ ಸ್ಥಿತಿಯನ್ನು ಆಹಾರ ಕರ್ನಾಟಕದ ಪೋರ್ಟಲ್ ಮೂಲಕ ಪರಿಶೀಲಿಸಬಹುದು. ಈ ಸೇವೆ, ಈ ಸ್ಥಿತಿ, ಜಿಲ್ಲೆ, ಕಾರ್ಡ್ ಸಂಖ್ಯೆ
ತಿಂಗಳು ಅಥವಾ ವರ್ಷ ಕ್ಯಾಪಿಟಾ ಬಳಸಿ ಡೆಬಿಟ್ ಸ್ಥಿತಿ ನಿಧಿ ಮತ್ತು ಪ್ರಮಾಣ ಕರ್ನಾಟಕದ ವಿಶಾಲವಾದ ಖಾತರಿ ಚೌಕಟ್ಟಿನ ಭಾಗವಾಗಿ ಅನ್ನಭಾಗ್ಯ ಯೋಜನೆ 5 ಪ್ರಮುಖ ಕಲ್ಯಾಣ ಯೋಜನೆಗಳಲ್ಲಿ ಒಂದಾಗಿದೆ. ಕಳೆದ 2 ವರ್ಷಗಳಲ್ಲಿ ಇದು 4.4 ಕೋಟಿ BPL ಫಲಾನುಭವಿಗಳಿಗೆ ಸೇವೆ ಸಲ್ಲಿಸಿದೆ. ಪ್ರತಿ ತಿಂಗಳು ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನು ವಿತರಿಸುತ್ತಿದೆ. ಒಟ್ಟು ವೆಚ್ಚ ಸುಮಾರು 13,564 ಕೋಟಿ. ಅನ್ನಭಾಗ್ಯ ಸೇರಿದಂತೆ ಈ ಪ್ರಮುಖ ಯೋಜನೆಗಳನ್ನು ಸರ್ಕಾರವು ಬಡತನವನ್ನು ಕಡಿಮೆ ಮಾಡುವ ಮತ್ತು ಸಮಗ್ರ ಬೆಳವಣಿಗೆಯನ್ನು ಬೆಳೆಸುವ ಗುರಿಯನ್ನು ಹೊಂದಿರುವ ಅರೆ ಸಾರ್ವತ್ರಿಕ ಮೂಲಕ ಆದಾಯ ಮಾದರಿಯಾಗಿ ನಡೆಯುತ್ತದೆ. ಪರಿಣಾಮ ಮತ್ತು ಸವಾಲುಗಳು. ಸಕಾರಾತ್ಮಕ ಪರಿಣಾಮಗಳು. ಲಕ್ಷಾಂತರ ಜನರಿಗೆ ಆಹಾರ ಅಭದ್ರತೆಯಿಂದ ಗಮನಾರ್ಹ ಪರಿಹಾರ. ದುರ್ಬಲ ಜನಸಂಖ್ಯೆಗಳಲ್ಲಿ ಸುಧಾರಿತ ಪೌಷ್ಟಿಕಾಂಶ ಫಲಿತಾಂಶಗಳು. ಕಡಿಮೆ ಆರ್ಥಿಕ ಒತ್ತಡವು ಕುಟುಂಬಗಳಿಗೆ ಇತರ ಮಾನವ ಅಭಿವೃದ್ಧಿ ಅಗತ್ಯಗಳಲ್ಲಿ ಹೂಡಿಕೆ ಮಾಡಲು ಅನುವು ಮಾಡಿಕೊಡುತ್ತದೆ. ಸವಾಲು. ಕೆಲವು ಪ್ರದೇಶಗಳಲ್ಲಿ PDS ಸೋರಿಕೆ ಮತ್ತು ಭ್ರಷ್ಟಾಚಾರವು ಇನ್ನೂ ಕಳವಳಕಾರಿಯಾಗಿದೆ. ಎಲ್ಲ ಅರೆ ಕುಟುಂಬಗಳನ್ನು ಸೇರಿಸಲು ಮತ್ತು ಅರ್ಹ ಮನೆಗಳನ್ನು ಹೊರಗಿಡಲು ನಿಖರವಾದ ಗುರಿಯನ್ನು ಖಚಿತಪಡಿಸಿಕೊಳ್ಳುವುದು. ಫಲಾನುಭವಿಗಳಿಗೆ ವಿತರಿಸಲಾಗುವ ಅಕ್ಕಿಯ ಸ್ಥಿರ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳುವುದು. ಮುಂದೆ ಸಾಗು. ಯೋಜನೆಯ ಪರಿಣಾಮವನ್ನು ಬಲಪಡಿಸಲು ಕರ್ನಾಟಕವು ಈ ಕೆಳಗಿನವುಗಳನ್ನು ಪರಿಗಣಿಸಬೇಕು. PDS ಕಾರ್ಯವಿಧಾನಗಳನ್ನು ಬಿಗಿಗೊಳಿಸುವುದು. ಲೆಕ್ಕಪರಿಶೋಧನೆ, ಡಿಜಿಟಲ್ ದಾಸ್ತಾನು ಮತ್ತು ಮೇಲ್ವಿಚಾರಣೆ ಮೂಲಕ ಬಯೋಮೆಟ್ರಿಕ್ಸ್, ಬಯೋಟ್ಯಾಗಿಂಗ್ ಮತ್ತು ಪಾರದರ್ಶಕ ಕುಂದುಕೊರತೆ ಪರಿಹಾರದಂತಹ ತಂತ್ರಜ್ಞಾನ ಬಳಕೆಯನ್ನು ವಿಸ್ತರಿಸುವುದು. ನಿಯಮಿತ ಗುಣಮಟ್ಟದ ನಿಯಂತ್ರಣ, ಅಕ್ಕಿ ಗುಣಮಟ್ಟವನ್ನು ಮಾದರಿ ಮಾಡುವುದು ಮತ್ತು ಮಾನದಂಡಗಳನ್ನು ಜಾರಿಗೊಳಿಸುವುದು. ಫಲಾನುಭವಿ ಪರಿಶೀಲನೆ, ಸರಿಯಾದ ಮನೆಗಳನ್ನು ಗುರಿಯಾಗಿಸಿಕೊಳ್ಳುವುದನ್ನು ಮುಂದುವರಿಸಲು ನವೀಕರಿಸಿದ ಡೇಟಾವನ್ನು ಬಳಸುವುದು. ನಂಬಿಕೆ ಮತ್ತು ಹೊಣೆಗಾರಿಕೆಯನ್ನು ಬೆಳೆಸಲು ಸಮುದಾಯದ ತೊಡಗಿಸಿಕೊಳ್ಳುವಿಕೆ ಮತ್ತು ಜಾಗೃತಿ ಅಭಿಯಾನಗಳ ನಿರ್ಮಾಣ. ಅನ್ನಭಾಗ್ಯ ಯೋಜನೆಯು ಕರ್ನಾಟಕದ ಬಡ ನಾಗರಿಕರಿಗೆ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆ ದೀರ್ಘಾವಧಿಯ ಬದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಪ್ರತಿ ವ್ಯಕ್ತಿಗೆ ಮಾಸಿಕ 10 ಕೆಜಿ ಉಚಿತ ಅಕ್ಕಿಯನ್ನು ಒದಗಿಸುವ ಮೂಲಕ ಈ ಕಾರ್ಯಕ್ರಮವು ತಕ್ಷಣದ ಹಸಿವನ್ನು ನೀಗಿಸುತ್ತದೆ ಮತ್ತು ವಿಶಾಲವಾದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ. ಸವಾಲುಗಳ ಹೊರತಾಗಿಯೂ ಇದರ ಪ್ರಮಾಣವು 4.4 ಕೋಟಿ BPL ಫಲಾನುಭವಿಗಳನ್ನು ತಲುಪುವುದು ಕರ್ನಾಟಕಕ್ಕೆ ಸಮಗ್ರ ಸಮಾನ ಭವಿಷ್ಯವನ್ನು ನಿರ್ಮಿಸುವಲ್ಲಿ ಅದರ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.